ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಶರಣರ ನಾಡು ಅನುಭವ ಮಂಟಪದ ಭೂಮಿ ಬಸವ ಕಲ್ಯಾಣದಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಭಾರತೀಯರಿಗೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು. ಈಗ ಒಂದು ಬಸವಣ್ಣನವರ ವಚನ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತಕ್ಕೆ ಅರೀರಿ ಕೂಡಲ ಸಂಗಮ ದೇವ. 900 वर्षಗಳ ಹಿಂದೆ 900 साल पहले बसव कल्याण के अंदर बिज्जल राजे के ज़माने में महात्मा बसवण्णा जी प्रधानमंत्री होकर लिखा हुआ अनुभव मंटप का वचन होता है. तो उस वक़्त 5 वर्ग बना के मुग्ध उत्पादक लोगों को, मेहनत करने वालों के ऊपर शोषण करने का बहुत बड़ा अन्याय होने का देखकर महात्मा बसवण्णा जी अनुभव मंटप के दरिया लिंग आयत धर्म ಅಂದರೆ ಪ್ರಕೃತಿಯ ಧರ್ಮ, ಬ್ರಹ್ಮಾಂಡದ ಲಾಂಛನ, ಇಷ್ಟ ಲಿಂಗವನ್ನು ಕೊಡೋದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದ ಇತಿಹಾಸ ವಚನಗಳಲ್ಲಿ ನಮಗೆ ಸಿಗುತ್ತವೆ. ಇದಕ್ಕೆ ಹೇಳುತ್ತೇವೆ ನಾವೆಲ್ಲರೂ ಪ್ರಕೃತಿಯ ಧರ್ಮ. ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮವೆಂದರೆ ಪ್ರಕೃತಿಯ ಧರ್ಮ. ಇದು ಯಾರದ್ದೋ ಒಬ್ಬರ ಧರ್ಮ ಅಲ್ಲವೇ ಅಲ್ಲ. ಆ ಕಾರಣಕ್ಕಾಗಿಯೇ ಇಷ್ಟಲಿಂಗ, ಈ ಇಷ್ಟಲಿಂಗಕ್ಕೆ ಯಾವುದೇ ಆಕಾರವೇ ಇಲ್ಲ. ಇದಕ್ಕೆ ಕಾಲು, ಕೈ, ತಲೆ, ಕಣ್ಣು, ಮೂಗು ಏನೂ ಇಲ್ಲ. ಬಯಲು, ಹೊರಗಡೆ ಬಯಲು, ಒಳಗಡೆ ಬಯಲು, ಬ್ರಹ್ಮಾಂಡದ ಕುರುಹು, ಲಾಂಛನ, ಇಂತಹ ಧರ್ಮ. ಬಸವಣ್ಣನವರು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ. ಅವತ್ತಿನ ಕಾಲದಲ್ಲಿ ಎಲ್ಲರನ್ನ ಒಡೆದು ಆಳುವ ನೀತಿ, ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ, ಈ ಥರ 5 ವರ್ಗವನ್ನು ಮಾಡಿ ದುಡಿಯಲಾರದೆ ಬದುಕ್ತಕ್ಕಂಥ 3 ವರ್ಗ, ಕೆಳಗಡೆ 2 ವರ್ಗ ಏನಿದೆಯಲ್ಲ, ಏನು ಶೂದ್ರರು, ಪಂಚಮರು, ಇವರೆಲ್ಲರೂ ದುಡಿಯೋದೇ ಅವ್ರ ಕೆಲಸ. ಈ ಥರ ಮಾಡ್ತಕ್ಕಂಥ ಅನ್ಯಾಯವನ್ನು ಕಂಡು ಬಸವಣ್ಣನವರು ಅವರ ದುಃಖವೇ ಎನ್ನ ದುಃಖ, ಅವರ ಸುಖವೇ ಎನ್ನ ಸುಖವೆಂದು ಮಹಾತ್ಯಾಗಿ ಮಹಾತ್ಮ ಬಸವಣ್ಣನವರ ಇತಿಹಾಸ ಇವತ್ತು ಭಾರತಷ್ಟೇ ಅಲ್ಲ, ಜಗತ್ತಿಗೆ ಬೇಕಾಗಿದೆ. ಆದ್ದರಿಂದ ಮಾದಾರ ಚೆನ್ನಯ್ಯನವರನ್ನು ಅನುಭವ ಮಂಟಪದಲ್ಲಿ ಅವರ ನಡೆ, ನುಡಿ, ವಿಚಾರ, ಆಚಾರವನ್ನು ಒಳ್ಳೆಯದನ್ನು ಕಂಡು ಅವರನ್ನು ಹೊಗಳಿದ್ದಾರೆ. ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಡೋಹಾರ ಕಕ್ಕಯ್ಯದ ಕಾಯಕ ನಿಷ್ಠೆ, ಲಿಂಗ ನಿಷ್ಠೆ, ಏಕದೇವೋಪಾಸನೆ ಕಂಡು ಅವರನ್ನು ಹೊಗಳಿದ್ದಾರೆ. ಅವರ ಅಪ್ಪ, ಇವರು ದೊಡ್ಡಪ್ಪ. ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ಕಿನ್ನರಿ ಬೊಮ್ಮಯ್ಯನವರನ್ನು ಅಣ್ಣ ಎಂದು ಹೊಗಳಿದ್ದಾರೆ. ಇವತ್ತು ಹುಮನಾಬಾದ್ ತಾಲೂಕಿನಲ್ಲಿ ಹಳಿಕೆಳ ಕೆ ಗ್ರಾಮದಲ್ಲಿ ಕಿನ್ನರಿ ಬೊಮ್ಮಯ್ಯ ಅವರ ಗವಿ ಇದೆ. ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ. ಚಿಕ್ಕಯ್ಯ ಅಂಥೇಳಿ ಒಬ್ಬರು ಶರಣರು, ನನ್ನಯ್ಯ ಅಂಥೇಳಿ ಒರಿಸ್ಸಾ
ಅವ್ರು ಎಂತಹ ಒಂಥರ ಇದ್ದವರು ಬದಲಾವಣೆಯಾಗಿ ಮಹಾನ್ ಶರಣರಾಗಿ ಹೋಗಿದ್ದಾರೆ. ಅಂಥ ಒಂದು ಜನ ಸಮುದಾಯಕ್ಕೆ ಎಲ್ಲರನ್ನ ಒಂದುಗೂಡಿಸಿ ಅವರೆಲ್ಲರನ್ನ ಏಕಲಿಂಗಾನಿಷ್ಠಾವಂತರನ್ನಾಗಿ ಮಾಡಿದ ಕೀರ್ತಿ ಇಡೀ ಜಗತ್ತಿನಲ್ಲಿ, ಈ ಬ್ರಹ್ಮಾಂಡದಲ್ಲಿ ಯಾರಾದರೂ ಈ ಪರಿವರ್ತನೆ ಮಾಡಿದವರು ಇದ್ದವರಾದರೆ ಅದು ಮಹಾತ್ಮ ಬಸವಣ್ಣನವರಿಗೆ ಮಾತ್ರ ಸಲ್ಲುತ್ತದೆ. ಚಿಕ್ಕಯ್ಯ ನನ್ನಯ್ಯ ಕಾಣಿರಣ್ಣ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಎನ್ನ ನೇತಕ್ಕೆ ಹರಿಹರಿ ಕೂಡಲ ಸಂಗಮ ದೇವ. ಇವತ್ತೇನು ನಡೀತಾ ಇದೆ? ಬಸವಣ್ಣನ ಹೇಳ್ತಾರೆ ಇವರೆಲ್ಲ ಮಹಾನ್ ವ್ಯಕ್ತಿಗಳಾದರು, ಜ್ಞಾನಿಗಳಾದರು, ಸೃಷ್ಟಿಕರ್ತನ ಶಿವಭಕ್ತರಾದರು, ಅವ್ರ ಮುಂದೆ ನಾವೇನಿಲ್ಲಪ್ಪ ಅಂಥೇಳಿ ಅವರಿಗೆಲ್ಲರನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತ ಈ ಬಸವಣ್ಣನವರು ಸ್ಥಾಪಿಸಿದ ಒಂದು ಲಿಂಗಾಯತ ಧರ್ಮದಲ್ಲಿ ಈ ಲಿಂಗಾಯತ ಅನಿಸಿಕೊಂಡವರನ್ನೇ ಬಸವಣ್ಣನವರ ತತ್ವವನ್ನು ಸರಿಯಾಗಿ ಆಚರಣೆಯಲ್ಲಿ ಮಾಡಲಾರದೆ ಇರತಕ್ಕಂಥದ್ದು ನೋಡಿ ನಮಗೆ ಬಹಳ ದುಃಖ ಅನ್ನಿಸ್ತಾ ಇದೆ. ಮತ್ತು ಇವರ ತಪ್ಪಿಲ್ಲ, ಇವರನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ಗ್ರೂಪ್ ಇದೆ. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಇವರನ್ನು ಬಸವಣ್ಣನವ್ರ ತತ್ವದಿಂದ ಅಜ್ಞಾನದ ಕಡೆ ಸೆಳೀತಾ ಇದ್ದಾರೆ. ಈ ಥರನೇ ಮಾಡ್ತಾ ಬಂದಿದ್ದಾರೆ. ಮೊದಲು ಎತ್ತನ್ನೇ ಬಸವಣ್ಣ ಅಂತ ಹೇಳಿದರು. ಈ ಥರ ಎತ್ತು ವಚನಗಳು ಬರೀತಾವ ಹೇಳಿ ಯಾರಾದ್ರೂ ನೋಡೋಣ. ಹೀಗೆ ಒಂದಿಲ್ಲ ಕುತಂತ್ರ ಮಾಡುತ್ತಾ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾನು ಒಂದೇ ಒಂದು ವಿನಂತಿ ಮಾಡಿಕೊಳ್ತೀನಿ. ಇವತ್ತು ಬಸವಣ್ಣನವರ ಸ್ಥಾಪಿಸಿದ ಅನುಭವ ಮಂಟಪದ ಏಕದೇವೋಪಾಸನೆಯ ತತ್ವ ನಾವೆಲ್ಲರೂ ಉಳಿಸಿದರೆ ಮಾತ್ರ ನಮ್ಮೆಲ್ಲರ ಕಲ್ಯಾಣವಾಗಲಿದೆ. ಒಂದು ವೇಳೆ ನಾವು ಇದನ್ನು ಅರಿಯಲಾರದೆ ಯಾರದೋ ಒಬ್ಬರದ್ದು ಹೊಗಳಿಕೆಗಾಗಿ ಗುಲಾಮರಾಗಿ ಹೋದರೆ ಈ ತತ್ವ ಹಾಳಾಗಿ ಹೋಗುತ್ತದೆ, ನಮ್ಮ ದೇಶ ಹಾಳಾಗಿ ಹೋಗುತ್ತದೆ, ಮತ್ತು ಇಲ್ಲಿ ಯಾರು ಕೂಡ ನೆಮ್ಮದಿಯಿಂದ ಬದುಕೋದಿಲ್ಲ. ಆ ಕಾರಣಕ್ಕಾಗಿ ಈ ತತ್ವವನ್ನು ಉಳಿಸಲು ಇವತ್ತು ಎಲ್ಲ ವರ್ಗದವರು, ಕಂಬಾರ, ಕುಂಬಾರ, ಹೂಗರು, ಒಕ್ಕಲಿಗರು, ಜೇಡರ ದಾಸಿಮಯ್ಯ, ಮಾದಾರ್ ಚೆನ್ನಯ್ಯನವರು, ಡೋಹಾರ್ ಕಕ್ಕೈ ಸಮಾಜದವರು, ಈ ಎಲ್ಲ ಸಮಾಜದವರು ಕೂಡಿ ಕಟ್ಟಿದ ಧರ್ಮ ಬಸವ ಕಲ್ಯಾಣದ ಅನುಭವ ಮಂಟಪದ ಲಿಂಗಾಯತ ಧರ್ಮ ಇದೆ. ನೀವು ಮುಂದಾಗಿ ಉಳಿಸಿದರೆ ಮಾತ್ರ ಇದು ನಿಮ್ಮದಾಗಿದೆ ಧರ್ಮ, ನೀವು ಕೂಡ ತಿಳ್ಕೊಳ್ಳಿ ಅಂಥೇಳಿ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ, ಇದನ್ನು ಉಳಿಸಿದರೆ ಮಾತ್ರ ನಿಮ್ಮ ಮನೆಗಳು, ಕುಟುಂಬಗಳು ಒಳ್ಳೆಯದಾಗುತ್ತವೆ. ಮತ್ತು ಮುಂದಿನ ನಿಮ್ಮ ಪೀಳಿಗೆ, ನಿಮ್ಮ ಮಕ್ಕಳು, ಮೊಮ್ಮಕ್ಕಳು ಕೂಡ ಒಳ್ಳೆಯವರಾಗ್ತಾರೆ. ಆ ಕಾರಣಕ್ಕಾಗಿ ಬಹಳ ಸರಳವಾಗಿರ್ತಕ್ಕಂಥ ವಿಚಾರಗಳು ಅನುಭವ ಮಂಟಪದಿದೆ. ನಾವು ಇಷ್ಟೇ ನಮ್ಮ ಮನಸ್ಸನ್ನು ಶುದ್ಧಿಯನ್ನಾಗಿಟ್ಟುಕೊಂಡು ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಂಡು ನಾವು ಮತ್ತೆ ಹೋಗಬೇಕಾಗಿದ್ದು ಬಸವಣ್ಣನವರ ಅನುಭವ ಮಂಟಪದ ವಚನಗಳಿಗೆ ನಾವು ಮೊರೆ ಹೋದಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಸ್ವತಂತ್ರ ವಿಚಾರದಿಂದ ಬದುಕಲು ಬರುತ್ತದೆ ಎಂದು ಹೇಳುತ್ತಾ ತಮ್ಮೆಲ್ಲರ ಮನಕ್ಕೆ ತಟ್ಟಿದೆ. ಆದರೆ ಈ ಭಾರತ ದೇಶದಲ್ಲಿರತಕ್ಕಂತಹ 145 ಕೋಟಿ ಭಾರತೀಯರಿಗೆ ಈ ಸತ್ಯ ಸಂದೇಶಗಳು ತಲುಪಲಿ. ಆ ಕಾರ್ಯ ನೀವು ಮಾಡೋಣ. ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಬಸವ ನಾಡಿನಿಂದ ಇಡೀ ಜಗತ್ತಿನ ಮಾನವರೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು.